ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ರಾತ್ರಿ ಕೌಶಿ ಪಾನಿಪುರಿ ತಿನ್ನಬೇಕು ಅಂದ. ಹಾಗೆ ತಿಂದ್ಕೊಂಡು ಮೋಹನ್ ಮಾಮ ನನ್ನನ್ನು ಕೂಡ ಕರೆದ್ರು, ಬಾ ನೀನು ಕೂಡ ಬರುವಂತೆ ಅಂತ. ನಾನು ಇಲ್ಲ, ನನಗೆ ಬೇಡ ಅಂತ ಅಂದೆ. ಆಮೇಲೆ ಸಂಜೆ ಏನು ಮಾಡಿದೆ ಅಂದರೆ, ಆಂಟಿಗೆ ಮೆಸೇಜ್ ಮಾಡಿದ್ದೆ, ವಾಟ್ಸಪ್ ಮೆಸೇಜು, ಬೆಂಗಳೂರಿಗೆ ಬಂದಿದ್ದೀರಾ ಇಲ್ವಾ ಅಂತೇಳಿ. ಅದಕ್ಕೆ ಆಂಟಿ ಬಂದಿದ್ದೀವಿ ಅಂತ ಹೇಳಿದರು. ಅಂದರೆ ಡನ್, ಓಕೆ ಅಂತೇಳಿ ಹಾಕಿದರು. ಮತ್ತು ಆಂಟಿ ಬಂದಿದ್ದಾರೆ ಅಂದಮೇಲೆ ಬರ್ತಾರೆ. ಇವಾಗ ಲೈನಿಂಗು ಸೀರೆಗೆ ಮತ್ತು ಫಾಲ್ಸು ಎಲ್ಲ ತೊಗೊಬರ್ಬೇಕಲ್ವ, ಅದಕ್ಕೆ ಅದನ್ನು ಕೂಡ ತಂದುಬಿಡೋಣ ಅಂದ್ಬಿಟ್ಟು ಆಮೇಲೆ ಮೋಹನ್ ಮಾಮನಿಗೆ ಹೇಳಿದೆ. ಓಕೆ ನಾನು ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಸರಿ ಆಯಿತು ಬಾ ಅಂತ ಹೇಳಿದ್ರು. ಅವರಿಗೆ ಲೈನಿಂಗು ಫಾಲ್ಸು ತರಕ್ಕೆ ಬಂದಿದ್ದಾಳೆ ಅಂತ ಗೊತ್ತಿಲ್ಲ, ಅವಳು ಕೂಡ ಪಾನಿಪುರಿ ತಿನ್ನೋಕ್ಕೆ ಬಂದಿದ್ದಾಳೆ ಅಂತ ತಿಳ್ಕೊಂಡಿದ್ದಾರೆ. ಆಮೇಲೆ ಕೌಶಿ ನಾನು ಇಬ್ಬರು ಹೋಗ್ಬಿಟ್ಟು, ನಾನು ತಿನ್ನಲಿಲ್ಲ, ಇಬ್ಬರು ಒಟ್ಟಿಗೆ ಹೋಗಿದ್ವಿ ಮೋಹನ್ ಮಾಮನ ಜೊತೆ. ಕೌಶಿ ಪಾನಿಪುರಿ ತೊಗೊಂಡ. ಅಂದರೆ ಅವನಿಗೆ ಜಾಸ್ತಿ ಮಸಾಲೆ ಪುರಿಗಿನ್ನ ಪಾನಿಪುರಿ ತುಂಬ ಇಷ್ಟ. ನನಗೆ ಸ್ವಲ್ಪ ಮಸಾಲೆ ಪುರಿ ಇಷ್ಟ, ಆದರೆ ನಾನು ತಿನ್ನಲಿಲ್ಲ. ಇದರಲ್ಲೇ 2 ಪೂರಿ ತಿಂದ್ಕೊಂಡು, ಅಂದರೆ ಅದರಲ್ಲೇ 2 ಪೂರಿ ತಿಂದಷ್ಟೇ, ನನಗೆ ಅಂತ ಎಕ್ಸ್ಟ್ರಾ ಏನೂ ತೊಗೊಳ್ಳಿಲ್ಲ. ತಿಂದ್ಕೊಂಡು ಬಂದ್ವಿ. ಅದಕ್ಕೆ ಮಾಮ ಸ್ವಲ್ಪ ಏನೋ ಕೆಲಸ ಇದೆ, ಬಸ್ ಸ್ಟ್ಯಾಂಡ್ ಹತ್ರ ಹೋಗಿರಿ, ಅಲ್ಲಿಗೆ ಬರ್ತೀನಿ ನಾನು ಅಂತ ಹೇಳಿದ್ರು. ಹಾಗೆ ಅಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಮೆಟ್ರೋ ಸ್ಟೇಷನು. ಅಂದರೆ ಈಗ ಮೆಟ್ರೋ ಓಪನ್ ಆಗುತ್ತಂತೆ, ಇನ್ನು ಒಂದು 2 ತಿಂಗಳಲ್ಲಿ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾವಾಗ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ. 2 ವರ್ಷದ ಹಿಂದೆನೂ ಇದೇ ರೀತಿ ಹೇಳಿದರು, ಜೂನಲ್ಲಿ ಓಪನ್ ಆಗುತ್ತೆ ಅಂತೇಳಿ. ಇವಾಗ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇನ್ನು 2 ಮಂತ್ ಅಥವಾ 3 ಮಂತ್ಸ್ ಒಳಗಡೆ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ನೋಡೋಣ ಯಾವಾಗ ಓಪನ್ ಆಗುತ್ತೆ ಅಂತ. ಆದರೆ ಏನಂದರೆ ಡ್ರೈವರ್ ಇಲ್ಲ ಅಂತೆ ಮೆಟ್ರೋಗೆ, ಡ್ರೈವರ್ಲೆಸ್ ಅಂತೆ. ಅದಕ್ಕೆ ನನಗೆ ಭಯ ಆಯಿತು, ಡ್ರೈವರೇ ಇಲ್ಲ ಅಂದರೆ ಹೆಂಗಪ್ಪ ಮೆಟ್ರೋದಲ್ಲಿ ಓಡಾಡೋದು ಅಂತ. ಏನಿಲ್ಲ, ಸ್ವಲ್ಪ ದಿನ, ಅಂದರೆ ಸ್ವಲ್ಪ ದಿನ ನೋಡಬೇಕು ಯಾವ ರೀತಿ ಡ್ರೈವರ್ ಇಲ್ಲದೆ ಮೆಟ್ರೋ ಹೋಗುತ್ತೆ ಅಥವಾ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆಮೇಲೆ ಬೇಕಾದರೆ ಓಡಾಡಿದರೆ ಆಯಿತು ಅಂತ ಅಂದೆ. ಡ್ರೈವರೇ ಇಲ್ಲ ಅಂದರೆ, ಇವಾಗ ನಾವು ಬಸ್ಸಲ್ಲೆಲ್ಲ ಹೋಗ್ತಿರ್ತೀವಿ, ಡ್ರೈವರೇ ಇಲ್ಲ ಅಂದರೆ ಫುಲ್ಲು ಎಲ್ಲೋ ಕೂತ್ಕೊಂಡು ಆಪ್ರೇಟ್ ಮಾಡಿದ್ರೆ ಭಯ ಆಗುತ್ತಪ್ಪ, ಏನಾಗುತ್ತೋ ಏನೋ ಅಂತ. ಅದಕ್ಕೆ ಸ್ವಲ್ಪ ದಿನ ನಾವಂತೂ ಹೋಗಲ್ಲ, ಆಮೇಲೆ ಸ್ವಲ್ಪ ದಿನ ಆದಮೇಲೆ ಹೋಗೋಣ ಅಂತ ಕೌಶಿ ಜೊತೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿದ್ದೆ ಮೆಟ್ರೋ ಸ್ಟೇಷನ್ ಹತ್ರ. ಅದಾದಮೇಲೆ ಮೋಹನ್ ಮಾಮಂಗೆ ಹೇಳಿದೆ, ಈ ಥರ ನಾನು ಫಾಲ್ಸು ಇದೆಲ್ಲ ತೊಗೊಂಡು ಹೋಗಬೇಕು ಅಂತ ಹೇಳಿದೆ. ಅದಕ್ಕೆ ಮೋಹನ್ ಮಾಮ, ಅದಕ್ಕೆ ನೀನು ಫಸ್ಟು ಪಾನಿಪುರಿ ತಿನ್ನೋಕ್ಕೆ ಬಾ ಅಂದರೆ ಬರಲ್ಲ ಅಂತ ಹೇಳಿದೆ, ಆಮೇಲೆ ಬರ್ತೀನಿ ಅಂತ ಹೇಳಿದ್ದು. ಇದಕ್ಕೆ ಇರಬೇಕು, 2 ಕೆಲಸನೂ ಮುಗಿಯುತ್ತೆ ಅಂತ ಬಂದಿರಬೇಕು ನೀನು, ಇಲ್ಲಾಂದ್ರೆ ಬರ್ತಿರಲಿಲ್ಲ, ನನಗೆ ಗೊತ್ತು, ಫಾಲ್ಸು ಲೈನಿಂಗ್ ತೊಗೊಳಕ್ಕೆ ಅಂತಲೇ ನೀನು ಬಂದಿರೋದು ಅಂತ ಹೇಳ್ತಾಯಿದ್ರು. ಆಮೇಲೆ ಹೌದು, ನನಗೆ ಆಂಟಿ ಹಿಂಗೆ ಹೇಳಿದ್ದೆ, ಬರ್ತೀನಿ ಅಂತ ಹೇಳಿದರು, ಬಂದಿರಲಿಲ್ಲ. ಇವಾಗ ಮೆಸೇಜ್ ಮಾಡಿದ್ದೆ, ಬರ್ತಾರೆ. ಅದಕ್ಕೆ ನಾನೇ ತೊಗೊಂಡೋಗಿಟ್ರೆ ಅವರು ಬಂದ ತಕ್ಷಣವೇ, ಅಂದರೆ ಫಾಲ್ಸು ಲೈನಿಂಗ್ ಎಲ್ಲ ತಂದಿಟ್ಟಿದ್ರೆ ಅವರು ಬಂದ ತಕ್ಷಣ ನನ್ನ ಬ್ಲೌಸ್ ಎಲ್ಲ ಹೊಲ್ಕೊಟ್ಬಿಡ್ತಾರೆ, ನನಗೆ ಸಂಡೇ ಹಾಕ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ದೆ. ಸರಿ ಆಯಿತು ಬಾ ಅಂತೇಳಿ. ಇಲ್ಲಿ ನನಗೆ ಅವ್ರಿಗೆ ಗೊತ್ತಿಲ್ಲ ಇದು. ಆಮೇಲೆ ನಾನು ಕರ್ಕೊಂಡೋದೆ, ಈ ಜಾಗದಲ್ಲಿ ಸಿಗುತ್ತೆ ಅಂತೇಳಿ. ತುಂಬ ಅಂಗಡಿಗಳಿರುತ್ತೆ, ಆದರೂ ಈ ಅಂಗಡಿಗೆ ನಾನು ಮತ್ತು ಆಂಟಿ ಸುಮಾರು ಸರಿ ಹೋಗಿದ್ದೀವಿ, ಅದಕ್ಕೆ ಅಲ್ಲೇ ಹೋದ್ವಿ. ಮತ್ತು ನನಗೆ ಪರ್ಪಲ್ ಕಲರ್ ಸೀರೆಗೆ ಲೈನಿಂಗು ಫಾಲ್ಸ್ ಎಲ್ಲ ಕರೆಕ್ಟಾಗಿ ಸಿಕ್ತು. ಆದರೆ ಮರೂನ್ ಕಲರ್ ಸೀರೆ ಇದೆಯಲ್ಲ, ಅದಕ್ಕೆ ಅವರು ನಾನು ಸ್ವಲ್ಪ 2 ಪೀಸ್ನು ಕಟ್ ಮಾಡ್ಕೊಂಡು ಹೋಗಿದ್ದೆ. ಅಂದರೆ ಮರೂನ್ ಕಲರು ಮತ್ತು ಪರ್ಪಲ್ ಕಲರ್ 2 ಇದೆಯಲ್ಲ, ಈ 2 ಕೂಡ ಸ್ವಲ್ಪ ಪೀಸ್ನ ಕಟ್ ಮಾಡ್ಕೊಂಡು ಹೋಗಿದ್ದೆ. ಆದರೆ ಪರ್ಪಲ್ ಕಲರ್ ಕರೆಕ್ಟಾಗಿ ಸಿಕ್ತು. ಆದರೆ ಮರೂನ್ ಕಲರ್ ಸೀರೆಗೆ ಫಾಲ್ಸು ಚೆನ್ನಾಗಿ ಸಿಕ್ತು, ಆದರೆ ಲೈನಿಂಗು ಕರೆಕ್ಟಾಗಿ ಸಿಕ್ಕಿಲ್ಲ. ಅವರು ಆ ಸ್ವಲ್ಪ ಪೀಸ್ ಕಟ್ ಮಾಡ್ಕೊಂಡು ಹೋಗಿದ್ನಲ್ಲ, ಅದನ್ನ ನೋಡ್ಬಿಟ್ಟು ಅವ್ರು ಹೇಳ್ತಿದ್ದಾರೆ, ಇಲ್ಲ ಇದು ಮರೂನ್ ಕಲರ್ ಅಲ್ಲ, ಇದು ಬಂದು ಪಿಂಕ್ ಕಲರು ಅಂತ ಹೇಳ್ತಾಯಿದ್ರು ನನಗೆ. ನಾನು ಅವ್ರ ಹತ್ರ ಸುಮಾರು ಹೊತ್ತು ವಾದ ಮಾಡಿದೆ, ಇಲ್ಲ ಅದು ಪಿಂಕ್ ಅಲ್ಲ ಮರೂನು ಅಂತ. ನನಗೆ ಪಿಂಕ್ ಕಲರಲ್ಲೇ ಸ್ವಲ್ಪ ಫಾಲ್ಸು ಕೂಡ ಕೊಟ್ಬಿಟ್ಟಿದ್ರು. ಆಮೇಲೆ ನನಗೆ ಇದು ಮ್ಯಾಚ್ ಆಗೋಲ್ಲ, ಇದರಲ್ಲೇ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ನೋಡಿ ಅಂತ ಹೇಳಿದೆ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅವರು
ಇನ್ನೊಂದು ಮರೂನಲ್ಲೇ ಸ್ವಲ್ಪ ಡಾರ್ಕ್ ಇರೋದು ತಂದುಕೊಟ್ರು. ಆವಾಗ ನಾನು ಹೇಳಿದೆ ಹೌದು ಇದು ಮ್ಯಾಚ್ ಆಗುತ್ತೆ ಫಾಲ್ಸು, ಆದರೆ ನನಗೆ ಲೈನಿಂಗು ಸರಿಯಾಗಿ ಮ್ಯಾಚ್ ಆಗ್ತಾಯಿಲ್ಲ ಅಂತ ಹೇಳಿದೆ. ಇಲ್ಲ ಮೇಡಮ್ ನೋಡಿ ಬೇಕಾದ್ರೆ ಇದು ನಿಮಗೆ ಮರೂನ್ ಕಲರ್ ಅಲ್ಲ, ಇದು ಪಿಂಕ್ ಕಲರು ಅಂತ ನನ್ನ ಹತ್ರ ತುಂಬ ಹೊತ್ತು ವಾದ ಮಾಡಿದ್ರು. ನಾನು ಎಷ್ಟು ಹೇಳಿದ್ರು ಅವರು ಮರೂನ್ ಕಲರ್ ಅಂತ ಒಪ್ಕೊಳ್ತಾನೇ ಇಲ್ಲ. ಇಲ್ಲ ಅದು ಪಿಂಕು ಅಂತ ಹೇಳ್ತಾ ಇದ್ದಾರೆ. ಈಗ ಅದನ್ನೇ ಆ ಪಿಂಕನ್ನೇ ಕಟ್ ಮಾಡಿಬಿಟ್ರೆ ಇಲ್ಲ ಇದು ಪಿಂಕ್ ಕಲರು ಅಂತ ಹೇಳಿ ನಾನು ಹೇಳಿದೆ. ನೋಡಿ ಈ ಫಾಲ್ಸ್ ನೋಡಿ ಈ ಕಲರ್ ಇರೋದು ಅದು ಆ ಸೀರೆ ಅಂತ. ಆದರೂ ಅವರು ಒಪ್ಪಲಿಲ್ಲ. ಸರಿ ಮ್ಯಾಚ್ ಆಗ್ಬೋದೇನೋ, ಯಾಕೆಂದರೆ ಇದು ಸ್ವಲ್ಪ ಲೈಟಾಗಿತ್ತಲ್ಲ ಕಲರು, ಮ್ಯಾಚ್ ಆಗ್ಬೋದೇನೋ ಅಂತೇಳಿ ಅವರು ಹೇಳ್ತಿದ್ದಾಗನೇ ಕಟ್ ಮಾಡಿಬಿಟ್ರು. ಸರಿ ಆಯಿತು ಅಂಥೇಳಿ ನಾನು ತೋರಿಸ್ದೆ ಫಸ್ಟು ಫಾಲ್ಸ್ ಇದೆಯಲ್ಲ, ಈ ಫಾಲ್ಸ್ ಕಲರೇ ನನಗೆ ಬೇಕಾಗಿರೋದು ಅಂತ. ಆದರೆ ಅವರು ಕಟ್ ಮಾಡಿಬಿಟ್ಟಿದ್ರು, ಮತ್ತು ಇನ್ನೇನು ಮಾಡೋದು ಅಂದ್ಬಿಟ್ಟು ಆಮೇಲೆ ತೊಗೊಂಡು ಬಂದೆ. ಬರಬೇಕಾದ್ರೆ ಅಲ್ಲಿ ದೇವಸ್ಥಾನದ ಹತ್ರ ಫುಲ್ಲು ಏನೋ ಹಬ್ಬನ ಏನೋ ಗೊತ್ತಿಲ್ಲ, ಲೈಟಿಂಗ್ಸ್ ಎಲ್ಲ ಹಾಕಿದ್ರು. ಅದರದ್ದು ಒಂದು ಸಣ್ಣದೊಂದು ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಈಗ ಹೋಗಿ ಅಡುಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಬರಬೇಕಾದ್ರೆ ಹಾಗೆ ಕೌಶಿಗೆ ಹೇಳಿದೆ, ಹೋಟೆಲಲ್ಲಿ ಏನಾದ್ರು ಸಾಂಬಾರು ತಂದುಬಿಡು ಈಗ ಹೋಗಿ, ಅಂದರೆ ಮನೆಗೆ ಬಂದಾಗ ನಾವು 9 ಗಂಟೆ ಆಗಿತ್ತು. ಅದಕ್ಕೆ ಈಗ ಹೋಗಿ ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ, ಅದಕ್ಕೆ ನೀನು ಹೋಗ್ಬಿಟ್ಟು ಸಾಂಬಾರು ತೊಗೊಬಾ ಅಂದ್ಬಿಟ್ಟು ನಾವು ಅಲ್ಲೇ ನಿಂತಿದ್ವಿ. ಅವನು ಹೋಟೆಲ್ಗೆ ಹೋಗ್ಬಿಟ್ಟು ಸಾಂಬಾರು ತೊಗೊಂಡು ಬಂದ. ಹಾಗೆ ಅದಾದಮೇಲೆ ನನಗೆ ಸ್ವಲ್ಪ ದಿನಸಿನೂ ಬೇಕಿತ್ತು, ಅದನ್ನು ಹೋಗ್ಬಿಟ್ಟು ಅಂಗಡಿಗೆ ಬರಬೇಕಾದ್ರೇ ದಿನಸಿ ಮತ್ತು ಸಾಂಬಾರು ತೊಗೊಂಡು ಬಂದ್ವಿ. ದಿನಸಿ ಅಂದರೆ ಉಪ್ಪಿಟ್ಟು ರವೆ ಖಾಲಿಯಾಗಿತ್ತು. ಹಾಗೆ ಒಂದಕ್ಕೆ ಅಂತ ಹೋದರೆ ಒಂದು 2-3 ಪದಾರ್ಥಗಳು ತೊಗೊಬರ್ತೀವಿ. ಹಾಗೆ ಇದು ಏನಂದರೆ ಮೊಟ್ಟೆ, ನನಗೇನೇನು ಬೇಕು ಮನೆಗೆ ಒಂದಷ್ಟು ಸಾಮಾನುಗಳು ಅದನ್ನೆಲ್ಲ ತೊಗೊಂಡು ಮನೆಗೆ ಬಂದ್ವಿ. ಹಾಗೆ ಹೋಟೆಲಿಂದ ಸಾಂಬಾರು ತಂದಿದ್ವಲ್ಲ, ಅದು ಸ್ವಲ್ಪ ಬಿಸಿಗಿಡೋಣ ಅಂತೇಳಿ ಅವರು ಇದಾಕ್ಬಿಟ್ಟು ಸೌಟ್ ಹಾಕೆಲ್ಲ ಮಿಕ್ಸ್ ಮಾಡ್ತಾ ಇರ್ತಾರಲ್ಲ, ಅದರಿಂದ ನಾನು ಒಂದು ಸರಿ ಬಿಸಿ ಮಾಡಿಡೋಣ ಅಂದ್ಬಿಟ್ಟು ಅದು ಬಿಸಿ ಮಾಡಿಟ್ಬಿಟ್ಟು ಇಲ್ಲಿ ಸೊಪ್ಪು, ಕರ್ಬೂಜ, ಹೀಗೆ ಹೊರ್ಗಡೆ ಹೋದರೆ ಏನಾದರೂ ತೊಗೊಬರ್ತಾ ಇರ್ತೀವಿ. ದ್ರಾಕ್ಷಿ ಚೆನ್ನಾಗಿದೆ ಅಂತೇಳಿ ತೊಗೊಂಡ್ರು, ಆದರೆ ದ್ರಾಕ್ಷಿ ಏನೋ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಹಾಗೆ ದಾಳಿಂಬೆ ಹಣ್ಣು ಈ ಥರದ್ದು ತೊಗೊಂಡು ಮನೆಗೆ ಬಂದ್ವಿ. ಇದಾಗಿತ್ತು ಆವತ್ತಿನ ಸಂಜೆ ವಿಡಿಯೋ, ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಏನು ಮಾಡಬೇಕಂತಲ್ಲ ಗೊತ್ತಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಆಗಿರೋದು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.